ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಮನೇಲಿ ಹೇಗೆ ಚಿಕನ್ ಕಬಾಬ್ ಮಾಡೋದಂತ ನೋಡೋಣ. ಏನಿಲ್ಲ, ಇದಕ್ಕೆ ನಾನು 2 ರೆಡಿಮೇಡ್ ಐಟಮ್ಸೇ ಹಾಕಿ ಮಾಡ್ತಾ ಇರೋದು. ಒಂದು ಚಿಕನ್ ಕಬಾಬ್ ಪೌಡರ್, ತೇಜು ಚಿಕನ್ ಕಬಾಬ್ ಪೌಡರ್ನ ನಾನು ಬಳಸಿದ್ದೀನಿ. ಮತ್ತೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟೇ ಹಾಕ್ಕೊಂಡು ನಾನು ಇವತ್ತು ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮಾಡ್ಕೊತಿದ್ದೀನಿ. ನಾನು 1.5 kg ಚಿಕನ್ನಿಗೆ ಆಗೋಷ್ಟು ಕಬಾಬ್ ಮಾಡ್ಕೊಳೋದ್ರಿಂದ 3 ಪ್ಯಾಕೆಟ್ ಚಿಕನ್ ಕಬಾಬ್ ಪೌಡರ್ ಹಾಕಿದ್ದೀನಿ. ಹಾಗೆ 2 ಪ್ಯಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ 2 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನಿನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪೌಡರಲ್ಲೇ ಉಪ್ಪಿರುತ್ತಲ್ವ. ಹಾಗಾಗಿ ನೀವು ಬೇಕಾದರೆ ಲೆಮನ್ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಲೆಮನ್ ಇದ್ದರೆ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ದಿಢೀರನೆ ಕಬಾಬ್ ಬೇಕಂದರೆ ಹೀಗೆ ಮಾಡ್ಕೊಳ್ಳಿ. ಆದರೆ ಕಬಾಬ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಟೇಸ್ಟಿಯಾಗಿ ಆಗಿತ್ತು. ಮನೆಯಲ್ಲೇ ನಿಮಗೆ ಕಬಾಬ್ ಪೌಡರ್ ಮಾಡ್ಕೊಳ್ಳೋದು ಅಥವಾ ಕಬಾಬು ಮಸಾಲೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ಕಬಾಬ್ ಮಸಾಲೆ ಮಾಡ್ತೀನಿ ಮನೆಯಲ್ಲೇ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಅದಕ್ಕೆ ನಾನು ಇಟ್ಕೊಂಡಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗ್ರೇವಿ ಫುಲ್ ಅದಕ್ಕೆ ಇಟ್ಕೋಬೇಕು. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಚಿಕನನ್ನು ಮ್ಯಾರಿನೇಟ್ ಮಾಡಿರ್ತೀರೋ ಅಥವಾ ಚಿಕನನ್ನು ಹೇಗೆ ಕಲಸಿರ್ತೀರೋ ತುಂಬ ಚೆನ್ನಾಗಾಗುತ್ತೆ. ನಾನಿದನ್ನು ಒಂದು 2ರಿಂದ 3 ಗಂಟೆ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಿಮಗೆ ಫ್ರಿಜ್ ಇಲ್ಲ ಅಂದರೆ ನೀವು ಒಂದು 20 ನಿಮಿಷಕ್ಕೆ ರೆಡಿ ಮಾಡ್ಕೊಬಿಡ್ಬೋದು. ನೋಡಿ, ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇನ್ನು ನಾನು ಇದನ್ನು ಕಾಯಿಸ್ಕೊಳ್ತೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೆ. ಎಣ್ಣೆ ಫುಲ್ ಕಾದ್ಮೇಲೆ ನೆಕ್ಸ್ಟ್ ನೀವು ಚಿಕನನ್ನು ಹಾಕಬೇಕು ಇದಕ್ಕೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ನೀವು ಹೈ ಫ್ಲೇಮಲ್ಲಿ ಯಾವತ್ತೂ ಕಬಾಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಳಗಡೆ ಪೀಸ್ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಮೇಲ್ಗಡೆನೂ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಪೀಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿ ಚಿಕನ್ ಕಬಾಬ್ ಆಗುತ್ತೆ ಇದು. ನಾನು ಈ ರೆಸಿಪಿ ಹಾಕ್ತಿರೋ ಮೇಯ್ನ್ ಇಂಟೆನ್ಷನ್ ಏನಂದರೆ ಬ್ಯಾಚುಲರ್ಸಿಗೆ ಹೆಲ್ಪ್ ಆಗಲಿ ಅಂತ. ಬ್ಯಾಚುಲರ್ಸಿಗೆ ಏನಂದರೆ ಪೌಡರ್ ಯಾವುದಾದ್ರೂ ಚೆನ್ನಾಗಿದ್ದರೆ ಅದರಿಂದ ಮಾಡ್ಕೊಳ್ಳೋಂಥ ರೆಸಿಪಿ ಇದ್ದರೆ ಅವರು ಬೇಗ ಮಾಡ್ಕೊತಾರೆ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋರಿಗಾದರೆ ರೆಸಿಪಿ ನಾವು ಮಾಡ್ಕೋಬೋದು. ಬ್ಯಾಚುಲರ್ಸಿಗಾದರೆ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಅವರಿಗೆ ನೈಟ್ ಶಿಫ್ಟ್ ಎಲ್ಲ ಇರೋದ್ರಿಂದ ಕೆಲವರಿಗೆಲ್ಲ ಮಾಡಿಕೊಂಡು ತಿನ್ನೋಕ್ಕೆ ಉದಾಸೀನ ಆಗುತ್ತೆ. ಹಾಗಾಗಿ ಹೊರಗಡೆಯಿಂದ ತಂದು ತಿಂತಾರೆ. ಇದೇನಿಲ್ಲ, ಸಿಂಪಲ್ಲಾಗಿ 2 ಐಟಮ್ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಂದರೆ ಅವರಿಗೂ ಈ ಸಣ್ಣ ಸಣ್ಣ ವಿಚಾರಗಳು ಗೊತ್ತಾದರೆ ತುಂಬ ಅವರಿಗೂ ಹೆಲ್ಪ್ಫುಲ್ಲಾಗಿ ಹೆಲ್ದಿಯಾಗಿರ್ತಾರೆ. ಟೇಸ್ಟಿಂಗ್ ಪೌಡರ್ ಎಲ್ಲ ಹೊರಗಡೆ ಯೂಸ್ ಮಾಡಿರ್ತಾರೆ ಹೋಟೆಲ್ಸಲ್ಲಿ, ಕೆಲವೊಂದು ಹೋಟೆಲ್ಸ್ಗಳಲ್ಲಿ. ಹಾಗಾಗಿ ಬ್ಯಾಚುಲರ್ಸು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅದಕ್ಕೋಸ್ಕರನೇ. ಮನೆಯಲ್ಲೇ ಮಾಡೋರಿಗೆ ನಾನು ರೆಸಿಪಿನೂ ನೆಕ್ಸ್ಟ್ ಹಾಕ್ತೀನಿ, ಹೋಮ್ ಮೇಡ್ ಕಬಾಬು ಮಸಾಲೆ ಹಾಕಿ ಹೇಗೆ ಕಬಾಬ್ ಮಾಡೋದಂತ. ಅದೂ ತುಂಬ ಚೆನ್ನಾಗಾಗುತ್ತೆ. ಇದೊಂದು ಸರ್ತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ಮಸಾಲೆ ಪೌಡರ್ ಮಾತ್ರ ತುಂಬ ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ರೆಸಿಪಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಹಾಗೂ ಸಿಂಪಲ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.